ಪ್ಯಾಲೆಸ್ಟೈನಿಗೆ ನುಗ್ಗಿದೆ ಇಲಿ ಹೆಗ್ಗಣಗಳ ಸೇನೆ. ಇದು ಇಸ್ರೇಲ್ ಬತ್ತಳಿಕೆಯ ಹೊಸ ಅಸ್ತ್ರ. ಗಾಜಾ ಪಟ್ಟಿಯ ನಗರಗಳಲ್ಲಿ ಕೋಲಾಹಲ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವಿನ ಸಂಘರ್ಷ ಕೇವಲ ಕ್ಷಿಪಣಿ ಮತ್ತು ಗುಂಡಿನ ದಾಳಿಗೆ ಸೀಮಿತವಾಗಿಲ್ಲ. ಈಗ ಇದು ವಿಚಿತ್ರ ಜೈವಿಕ ಅಸ್ತ್ರಗಳ ರೂಪ ಪಡೆದುಕೊಂಡಿದೆ. ಇಸ್ರೇಲ್ ಸೇನೆ ಪ್ಯಾಲೆಸ್ಟೈನಿಯರನ್ನ ಗಾಜಾದಿಂದ ಹೊರಹಾಕಲು ಸಾವಿರಾರು ಇಲಿ ಮತ್ತು ಹೆಗ್ಗಣಗಳನ್ನ ಬಳಸ್ತಾ ಇದೆ ಅಂತ ಪ್ಯಾಲೆಸ್ಟೈನ್ ಉನ್ನತ ನಾಯಕರು ಕಿಡಿಕಾರಿದ್ದಾರೆ. ಈ ವಿಲಕ್ಷಣ ಆರೋಪದ ಹಿಂದಿರುವ ಅಂಶಗಳೇನು? ಈ ಆರೋಪ ನಿಜವೇ? ಇಲ್ಲಿದೆ ಡೀಟೇಲ್ಸ್. ಯುದ್ಧ ಪೀಡಿತ ಗಾಜಾದಲ್ಲಿ ಸದ್ಯ ಇಲಿಗಳ ಕಾಟ ವಿಪರೀತವಾಗಿದೆ. ಆದ್ರೆ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್ ಪ್ರಕಾರ ಇದು ನೈಸರ್ಗಿಕವಾಗಿ ನಡೆದದ್ದಲ್ಲ, ಬದಲಾಗಿ ಇಸ್ರೇಲ್ ಉದ್ದೇಶಪೂರ್ವಕವಾಗಿ ಮಾಡುತ್ತಿರುವ ಸಂಚು. ಪ್ಯಾಲೆಸ್ಟಿಯನ್ ನ್ಯಾಷನಲ್ ಅಥಾರಿಟಿಯ ಅಧಿಕೃತ ಸುದ್ದಿ ಸಂಸ್ಥೆ ವಾಫಾ ಈ ಕುರಿತು ವರದಿ ಮಾಡಿದೆ. ಗಾಜಾ ಹಳೆ ನಗರ ನಿವಾಸಿಗಳನ್ನ ಅವರ ಮನೆಗಳಿಂದ ಓಡಿಸಲು ಇಸ್ರೇಲ್ ತರಬೇತಿ ಪಡೆದ ಇಲಿಗಳನ್ನ ಬಿಡುತ್ತಿದೆ ಎಂದು ಅದು ಗಂಭೀರ ಆರೋಪ ಮಾಡಿದೆ. ಇಲಿಗಳಿಗೆ ತರಬೇತಿ ಕೊಟ್ಟಿದ್ಯಾ ಇಸ್ರೇಲ್? ವರದಿಯ ಪ್ರಕಾರ ಈ ಇಲಿಗಳು ಸಾಮಾನ್ಯ ಇಲಿಗಳಿಗಿಂತ ಭಿನ್ನವಾಗಿವೆ. ಇವುಗಳಿಗೆ ಅರಬ್ ನಿವಾಸಿಗಳನ್ನ ಗುರುತಿಸಿ ಅವರ ಮೇಲೆ ದಾಳಿ ಮಾಡಲು ತರಬೇತಿ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಇಲಿಗಳು ಬೆಕ್ಕುಗಳಿಗೂ ಹೆದರುವುದಿಲ್ಲ ಮತ್ತು ಯಾವುದೇ ಸಾಮಾನ್ಯ ವಿಷಕ್ಕೂ ಇವು ಸಾಯುತ್ತಿಲ್ಲ ಎಂಬುದು ಅಲ್ಲಿನ ಜನರ ಆತಂಕಕ್ಕೆ ಕಾರಣವಾಗಿದೆ. ಇಸ್ರೇಲ್ ಮೇಲೆ ಇಂತಹ ಆರೋಪಗಳು ಕೇಳಿಬರುತ್ತಿರುವುದು ಇದೇ ಮೊದಲಲ್ಲ. ಈ ಹಿಂದೆ ಜೆರುಸಲೆಂನ ಮುಸ್ಲಿಂ ಧರ್ಮಗುರುಗಳು ಕೂಡ ಇಸ್ರೇಲ್ ವಿರುದ್ಧ ಇಲಿಗಳ ಬಳಕೆಯ ಬಗ್ಗೆ ಧ್ವನಿ ಎತ್ತಿದ್ರು. ಇಸ್ರೇಲ್ ತನ್ನ ವಿಸ್ತರಣಾ ನೀತಿಗಾಗಿ ಇಂತಹ ವಿಚಿತ್ರ ತಂತ್ರಗಳನ್ನ ಬಳಸುತ್ತಿದೆ ಎಂಬುದು ಪ್ಯಾಲೆಸ್ಟೈನ್ ನಾಯಕರ ವಾದ. ಅರಬ್ ಜನವಸತಿ ಪ್ರದೇಶಗಳಲ್ಲಿ ಇಲಿಗಳ ಸಂಖ್ಯೆಯನ್ನ ವೃದ್ಧಿಸುವ ಮೂಲಕ ಅಲ್ಲಿನ ನೈರ್ಮಲ್ಯವನ್ನ ಹಾಳು ಮಾಡಿ ಜನರಲ್ಲಿ ರೋಗ ಹರಡುವಂತೆ ಮಾಡುವುದು ಇಸ್ರೇಲ್ನ ಗುರಿಯಾಗಿದೆ ಎಂದು ಅವರು ದೂರಿದ್ರು. ಕಾಡು ಹಂದಿಗಳ ಪ್ಲಾನ್ ನಿಜಾನ? ಇಲಿಗಳಷ್ಟೇ ಅಲ್ಲದೆ ಪ್ಯಾಲೆಸ್ಟೈನಿಯನ್ ಕೃಷಿ ಭೂಮಿಯನ್ನ ನಾಶಪಡಿಸಲು ಇಸ್ರೇಲ್ ಕಾಡು ಹಂದಿಗಳನ್ನ ಬಳಸುತ್ತಿದೆ ಎಂಬ ಮತ್ತೊಂದು ಆರೋಪವು ಇದರಲ್ಲಿ ಸೇರಿದೆ. ಇದರಿಂದ ಅಲ್ಲಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎನ್ನಲಾಗಿದೆ. ಆದ್ರೆ ಈ ಎಲ್ಲ ಆರೋಪಗಳಿಗೆ ಇಸ್ರೇಲ್ ಕಡೆಯಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಬಂದಿಲ್ಲ. ಅಂತಾರಾಷ್ಟ್ರೀಯ ವಿಶ್ಲೇಷಕರ ಪ್ರಕಾರ ಯುದ್ಧದ ಸಮಯದಲ್ಲಿ ಎದುರಾಳಿ ದೇಶದ ಬಗ್ಗೆ ಇಂತಹ ಮಾಹಿತಿ ಯುದ್ಧ ನಡೆಯುವುದು ಸಹಜ. ಈ ಹಿಂದೆಯೂ ಕೂಡ ಇಸ್ರೇಲ್ ಬೇಹುಗಾರಿಕೆಗಾಗಿ ಹಕ್ಕಿಗಳು ಮತ್ತು ಸಮುದ್ರ ಜೀವಿಗಳನ್ನ ಬಳಸುತ್ತಿದೆ ಎಂಬ ವದಂತಿಗಳು ಹರಡಿದ್ವು. ಆದ್ರೆ ಇಲಿಗಳಿಗೆ ತರಬೇತಿ ನೀಡಿ ದಾಳಿ ಮಾಡಿಸುವುದು ತಾಂತ್ರಿಕವಾಗಿ ಎಷ್ಟು ಸಾಧ್ಯ ಎಂಬ ಪ್ರಶ್ನೆ ವಿಜ್ಞಾನಿಗಳಲ್ಲಿ ಮೂಡಿದೆ. ಒಟ್ಟಿನಲ್ಲಿ ಗಾಜಾದಲ್ಲಿ ಹಸಿವು ಮತ್ತು ಗುಂಡಿನ ದಾಳಿಯ ನಡುವೆ ಈಗ ಈ ಇಲಿಗಳ ದಾಳಿಯ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಇದು ಕೇವಲ ಪ್ರಚಾರದ ತಂತ್ರವೇ ಅಥವಾ ಇದರ ಹಿಂದೆ ಏನಾದರೂ ಸತ್ಯವಿದೆಯೇ ಎನ್ನುವುದು ಇನ್ನೂ ನಿಗೂಢವಾಗಿದೆ.